ಸರ್ ಈಗ ತಾವು ಮುಖ್ಯಮಂತ್ರಿಗಳ ಭೇಟಿ ಮಾಡಿದ್ದೀರಿ? ಇಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದು ನಾನು ಪೊನ್ನಣ್ಣ ಕೂರ್ಗೂ ಹೋಗ್ತಾ ಇದ್ದೀವಿ. ಹೋಗೋವಾಗ ಸಾಹೇಬ್ ಇಲ್ಲಿ ಅವ್ರು ಅಂತೇಳಿ ಸುಮ್ಮನೆ ಕ್ಯಾಶು ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಈ ವಿಚಾರ ಕೂರ್ಗೂ ಹೋಗ್ತಾ ಇದ್ವಿ. ಎಲೆಕ್ಷನ್ ಸೋಮವಾರ ಎಲೆಕ್ಷನ್ಸ್ ಐತೆ ಕೂರ್ಗಲ್ಲಿ, ಅದಕ್ಕೆ ಪೊನ್ನಣ್ಣ ಹಂಗೆ ನಾನು ಹೋಗಿ ಬರೋಣ. ಇವತ್ತಿನ ಸಂದರ್ಭದಲ್ಲಿ ಏನಾಯ್ತು? ಯಾರು MLA ರೀ ಪೊನ್ನಣ್ಣ ಅಲ್ಲಿ? ನಾನಾ ತಲೆನೋವಲ್ಲ, ಅದಕ್ಕೆ ಆರಾಮಾಗಿ ಒಂದಿನ ಇದ್ಬಿಟ್ಟು ಬರೋಣ ಅಂತ. ನನಗೆ ತಲೆನೋವು ರೀ. ಯಾವುದಾದ್ರೆ ತಲೆನೋವು ನಿಮ್ಗೆ ಬರಲ್ವಾ? ನಿಮಗೆ ತಲೆನೋವು ಬರಲ್ವಾ? ಹಾಗೆ ನನಗೆ ತಲೆನೋವು ಬರ್ತೀನಿ. ಮೂಡಲ್ಲಿ ಏನು ಸಮಸ್ಯೆನೇ ಇಲ್ಲ, ತಲೆನೋವು ನನಗೆ. ನಗ್ತಾನೆ ಖುಷಿಯಾಗಿದ್ದೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳೋರಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಮುಂದಿನ ಕೋರ್ಟ್ಗಳಿದ್ದಾವೆ. ಮುಂದಿನ ಕೋರ್ಟ್ಗಳ ಡಿಸಿಷನ್ ಆದಮೇಲೆ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರೋರು. ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರನೇ ಆರ್ಡರ್ಸ್ ಬರಬೇಕು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಡೆಲ್ಲಿಗೆ ಹೋದ್ರು? ಡೆಲ್ಲಿಗ ಇಲ್ಲಪ್ಪ, ಯಾರಿಗೆ ಹೋದ್ರು? ಡೆಲ್ಲಿ ಇಲ್ಲೇ ಇದೆ. ಇಲ್ಲೇ ಇದ್ದಾರೆ ಪೊನ್ನಣ್ಣ. ಯಾರು ಹೇಳಿ? ಪೊನ್ನಣ್ಣ ಇಲ್ಲೇ ಇದ್ದಾರೆ. ಎಲ್ಲಿ? ನಾನಿರಲಿಲ್ಲ. ನಾನು ಪೊನ್ನಣ್ಣ ಇಲ್ಲೇ ಅವ್ರೆ. ನೆನ್ನೆ ಅಲ್ಲ, ಇವತ್ತು ಸರ್ ಈಗ ಏನಾದರೂ ಮೂಡ ವಿಚಾರದಲ್ಲಿ ಏನು ಚರ್ಚೆನೂ ಆಗಿಲ್ಲ. ಮೂಡ ವಿಚಾರ ಏನೂ ಚರ್ಚೆ ಆಗಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಏನು ಅಂತ ಹೇಳಿ ಸಾಹೇಬರು ಸೋಮವಾರ ಬೆಂಗಳೂರು ಬಂದಮೇಲೆ ತೀರ್ಮಾನ ಮಾಡ್ತೀವಿ. ಇಲ್ಲ, ಯಾವ ಟೆನ್ಷನ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ? ಎಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನಾವು ನಮ್ಮ ಮೊನ್ನೆನೇ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಏನಾಗ್ತದೋ ಆ ತೀರ್ಮಾನದ ಮೇಲೆ ನೋಡೋದು.